ಮಕ್ಕಳನ್ನ ಬೇರೆಯವ್ರಿಗೆ ಡಿಪೆಂಡ್ ಮಾಡಬೇಡ, ಚೆನ್ನಾಗಿ ಓದಿಸು ಅಂತ ಹೇಳ್ತಿದ್ರು ಸರ್ ಲಾಸ್ಟ್ಗೆ. ಹ್ಞೂ ಸರ್, ನಾನು ಲಾಸ್ಟ್ ಅದೇ ಹೇಳಿದ್ದು, ಪ್ರಾಮಿಸ್ ಸರ್. ತಿರುಗಿ ಕೊನೆಗೆ ನಾನು ನಂಬಿದ್ದ ದೇವ್ರು ರಾಘವೇಂದ್ರ ಸ್ವಾಮಿ ಸರ್ ಮೀಸಲು ಕಟ್ಟಿದ್ರು ನಮ್ಮ ಅಕ್ಕವರು, ಇವ್ರ ತಾಯಿಯರು ಅಂದರೆ ಇವ್ರ ಅಕ್ಕ ಅಳ್ಬೇಡಿಮ್ಮ, ಮೀಸಲು ಕಟ್ಟಿದ್ರು ಸರ್. ಅದು ಹೆಂಗೆ ಬಂದ್ರು ಅದು ಅನ್ಕೋತ ನನ್ನ ದಿವಾನ್ ಹತ್ರ ಬಂದು ಮೊಬೈಲ್ ನೋಡ್ತಾ ಇದ್ರು. ಡಾಕ್ಟರ್ ರಾಕೇಶ್ ಅಂತ ಇದ್ದ ವೀಲ್ ಹಾಸ್ಪಿಟ್ಲು ಅಂತಂದ್ರೆ, ನೋಡಿ ನಿನ್ನ ಸಮಸ್ಯೆ ಇರೋದು ಇಲ್ಲೇ, ಇಲ್ಲಿಗೆ ಹೋಗಿ ಬರೋ ಅಂತಂದ್ರು ಸರ್. ಅಲ್ಲಿ ಅವತ್ತು ನನ್ನ ಹತ್ರ ದುಡ್ಡಿಲ್ಲ ಸರ್, ಎಲ್ಲ ಮುಗಿಸ್ಕೊಬಿಡ್ತೀನಿ. 5 ಲಕ್ಷ ಖರ್ಚು ಮಾಡಿದ್ದೀನಿ ಸರ್. ಎಷ್ಟು ಅಂತ ಖರ್ಚು ಮಾಡೋಣ? 5 ಲಕ್ಷ ಖರ್ಚು ಮಾಡಿದ್ದೆ ಸರ್ ಅಲ್ಲಿಗೆ. ಬಾಡಿಗೆಗಳಿಗೇನೆ 1 ಲಕ್ಷದ ಮೇಲಾಗೈತೆ ನಾವು. ಮೈಸೂರು ಅಂದ್ರೆ ಮೈಸೂರು, ಕಾರಲ್ಲೇ ಹೋಗ್ಬೇಕು. ಹ್ಞೂ ಕಾರಲ್ಲೇ ಹೋಗ್ಬೇಕು ಸರ್. ಇಲ್ಲಿ ಬಂದಾಗಲೂ 3 ಸತಿ ಕಾರಲ್ಲೇ ಬಂದಿರೋದು ಸರ್. 9 ತಿಂಗಳಲ್ಲಿ ನಾನು ನಿದ್ದೆನೇ ಹೋಗಿಲ್ಲ ಸರ್. ಆ ಪೇನು ಇದು ಬೇಡ. ನಮ್ಮ ಎತ್ತಿರೋ ತಾಯಿ ನನ್ನ ಹತ್ರ ಬಂದ್ಬಿಟ್ಟು 5 ಜನ ಅಣ್ತಮ್ಮಂದ್ರು, 5 ಜನ ಅಣ್ತಮ್ಮಂದ್ರಲ್ಲಿ ಹೊಂದ್ಕೊಂಡು ಕಳ್ಸ್ಕೊಂತಾ ಇದೆ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕೊಂಡವ್ರು. ನೀವ್ ಹೇಳಿರೋ ಡಯಟ್ ಏನ್ ಹೇಳ್ತಿದ್ರೆ ಕಾಫಿ ಟೀ, ನಮ್ಮ ಮನೆಯಲ್ಲಿ ಯಾರು 8-10 ವರ್ಷದಿಂದ ಯಾರು ಕುಡಿತಾ ಇಲ್ಲ. ನನ್ನ ಮಕ್ಳಿಗೆ ಇವಾಗ ನನ್ನ ಮಗನ್ಗೆ 18 ವರ್ಷದಿಂದ ನಾನು ಕಾಫಿ ಟೀ ಏನು ಬಳಕೆ ಮಾಡಿಲ್ಲ ಸರ್. ಈ ಗೋಧಿದು ಚಪಾತಿದು ನಾನು ಏನು ಬೇಕರಿ ಐಟಮ್ಸ್ ಕೆಲವು ಹೆಸರುಗಳು ನಮ್ಗೆ ತರೋದು ಇಲ್ಲ. ಗ್ರೀವ ಬಸ್ತಿ, ಕಟಿ ಬಸ್ತಿ, ಎಲ್ಲ ಬಸ್ತಿನ PPS ಅಂತ ಎಲ್ಲ ಆಯುರ್ವೇದದಲ್ಲಿ ನನಗೆ ಅರ್ಧ ಭಾಗ ಗೊತ್ತುಬಿಟ್ಟೆ ಹೇಳ್ತೀನಿ, ಎಲ್ಲ ಹೇಳ್ಬಿಡ್ತೀನಿ ನಾನೇ. ನಮ್ಮ ತಾಯಿ ಸರ್ ನಿಮ್ಮನ್ನ ನಾನು ಮೊನ್ನೆ ಹೋದಾಗ ಕೈ ಮುಗಿತಾರೆ, ನಿಮ್ಮನ್ನ ಅಲ್ಲಿಂದ ನಿಮ್ಮನ್ನ ನೋಡೇ ಇಲ್ಲ. ಆ ಡಾಕ್ಟರ್ ಯಾರೋ ಪುಣ್ಯಾತ್ಮ 100 ವರ್ಷ ಆಯುಷ್ ಇರ್ಲಿ ಅಂತಾರೆ. ಹ್ಞೂ ಸರ್, ಖಂಡಿತವಾಗ್ಲು ಸರ್, ಉಳ್ಕೊಬಿಟ್ಟಪ್ಪ ಅಂತಂತಾರೆ. ನಮ್ಗೆ ದೇವ್ರ ರೂಪದಲ್ಲಿ ಬಂದ್ರೆ ಈಗ ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದೆ. ಅಲರ್ಜಿ ಕಡಿಮೆ ಆಗಿದೆ, ಏರ್ ಫಾಲ್ಸ್ ಕಡಿಮೆ ಆಗಿದೆ, ಬಾಡಿ ಎಲ್ಲ ಜೋಮ್ ಇತ್ತು ಅದು ಕಡಿಮೆ ಆಗಿದೆ, ಹಿಂಗ್ ಅಲ್ಲಾಡ್ತಿದ್ದೆ ಅದನ್ನು ಕಡಿಮೆ ಆಗಿದೆ. ತಿರ್ಗಿ ಆಮೇಲಿಂದ ಕಣ್ಣು ಕಾಣಿಸ್ತಿರಲಿಲ್ಲ, ಮೇಯ್ನು ಎಲ್ಲ ಒಂಥರ ವಕ್ರವಾಗಿ ಕಾಣಿಸೋದು, ದೂರದ್ದು ಕಾಣಿಸ್ತಿರಲಿಲ್ಲ, ಹತ್ರದ್ದು ಕಾಣಿಸ್ತಿರಲಿಲ್ಲ, ಈಗ ಕ್ಲಿಯರ್ ಆಗಿ ಕಾಣಿಸ್ತಾ ಐತೆ. ಇನ್ನೊಂದು ಊಟ ಮೇಯ್ನು, ನಾನು ಏನ್ ಊಟ ತಿಂದ್ರು ಜೀರ್ಣ ಮಾಡ್ಕೊಂತಾ ಇದ್ದೀನಿ, ಇದರಿಂದ ನಾನೇನ್ ಮಾಡ್ತಾ ಇದ್ದೀನಿ, ತಗೊಂತಾ ಇದ್ದೀನಿ. ನಮ್ದು ಕೂದಲೆಲ್ಲ ಉದುರೋಗಿತ್ತು, ಈ ಕೂದಲು ಬಂತು. ಆಗ ಹಂಗೆ ಏನಾದ್ರು ಒಂದು ಬರ್ತಲೇ ಇರ್ತೈತೆ ಸರ್. ಈಗ ಬಿಡಿ, ಈಗ ಅದ್ರದ್ದು ಇದೆ, ಈಗ ಚೆನ್ನಾಗೈತೆ, ಮ್ಯಾಜಿಕ್ ಆಗೈತೆ ಅಂತ ಅವ್ರು ಹೇಳ್ತಾರೆ.